ಸ್ನೇಹಿತರೆ, ಮನುಷ್ಯನ ಆಯಸ್ಸು ಅನ್ನೋದು ನಿಂತ ನೀರಲ್ಲ, ಹರಿಯುವ ನದಿ. ಮುಂದೊಂದು ದಿನ ಎಲ್ರಿಗೂ ವಯಸ್ಸು ಆಗೇ ಆಗುತ್ತೆ. ಇದನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಾವು ವಯಸ್ಸಾಗಿರೋ ತಂದೆ ತಾಯಿಗೆ ಅಥವಾ ಅಜ್ಜ ಅಜ್ಜಿಗೆ ಬೆಲೆನೇ ಕೊಟ್ಟಿರೋದಿಲ್ಲ. ಇದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ. ಒಬ್ಬ ರೈತನಿಗೆ ತುಂಬಾ ವಯಸ್ಸಾಗಿತ್ತು. ಏನು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಯಲ್ಲಿ. ಹೀಗಾಗಿ ಸದಾ ವರಾಂಡದಲ್ಲಿ ಕುಳಿತುಕೊಂಡು ದಿನ ಕಳೆಯುತ್ತಿದ್ರು. ಅವನ ಮಗ ಯಾವಾಗಲೂ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವ ಮಗ ಯಾವ ಸಮಯದಲ್ಲೂ ತಂದೆನ ನೋಡಿದ್ರೆ ತಂದೆ ಸುಮ್ಮನೆ ಕುಳಿತಿರ್ತಾರೆ, ಏನು ಕೆಲಸ ಮಾಡ್ತಿರಲ್ಲ. ಬೇಜಾರಾಗುತ್ತೆ ಮಗನಿಗೆ. ಒಂದು ಡಿಸೈಡ್ ಮಾಡ್ತಾನೆ. ಒಂದಿನ ಆ ಮಗ ದೊಡ್ಡ ಮರದ ಶವದ ಪೆಟ್ಟಿಗೆಯನ್ನು ತಯಾರು ಮಾಡ್ತಾನೆ ಮತ್ತು ಅದನ್ನು ವರಾಂಡದಲ್ಲಿ ಎಳೆತಂದು ಅವರ ತಂದೆಗೆ ಒಳಗೆ ಮಲಗಿಕೊಳ್ಳಲು ಹೇಳ್ತಾನೆ. ಆಗ ತಂದೆ ಏನೂ ಮಾತನಾಡದೆ ಪಾಪ ಸುಮ್ಮನೆ ಹೋಗಿ ಮಲ್ಕೊಳ್ತಾರೆ. ನಂತರ ಮಗನು ಆ ಶವದ ಪೆಟ್ಟಿಗೆಯ ಮುಚ್ಚಳವನ್ನು ಮುಚ್ಚಿ ಅದನ್ನು ಹೊಲದ ಕೊನೆಯಲ್ಲಿರುವ ದೊಡ್ಡ ಪ್ರಪಾತಕ್ಕೆ ಎಸಿಬೇಕು ಅಂತ ಎಳ್ಕೊಂಡು ತರ್ತಿರ್ತಾನೆ. ಅದೇ ಸಮಯದಲ್ಲಿ ಆ ಶವದ ಪೆಟ್ಟಿಗೆಯ ಒಳಗಿನಿಂದ ನಿಧಾನವಾಗಿ ಮುಚ್ಚಳ ಸರಿದಾಡಕ್ಕೆ ಶುರು ಮಾಡುತ್ತೆ. ಮಗ ಆ ಮುಚ್ಚಳವನ್ನು ತೆರೆದು ನೋಡ್ತಾನೆ. ಅದರೊಳಗೆ ಅವರ ತಂದೆ ಪ್ರಶಾಂತವಾಗಿ ಮಲಗಿರ್ತಾರೆ. ಅವರ ತಂದೆ ಮಗನ ಕಡೆ ನೋಡಿ, ಮಗನೇ, ನೀನು ನನ್ನ ಪ್ರಪಾತದಿಂದ ಕೆಳಗೆ ತಳ್ಳು, ಆದರೆ ನೀನು ಹಾಗೆ ಮಾಡೋದಕ್ಕಿಂತ ಮೊದಲು ನಾನು ನಿನಗೆ ಒಂದು ಸಲಹೆ ನೀಡ್ತೀನಿ ಅಂತ ಹೇಳ್ತಾನೆ. ಆಗ ಮಗ ಆಶ್ಚರ್ಯಗೊಂಡು ಏನದು ಸಲಹೆ ಅಂತ ಕೇಳ್ತಾನೆ. ಆಗ ತಂದೆ ಹೇಳ್ತಾನೆ, ನೀನು ನನ್ನನ್ನು ಪ್ರಪಾತದಿಂದ ಎಸೆಬೇಕು ಎಂದು ಬಯಸಿದರೆ ನನ್ನನ್ನು ಎಸೆದು ಬಿಡು, ಆದರೆ ಒಂದು ಅತ್ಯುತ್ತಮವಾದ ಮರದ ಶವದ ಪೆಟ್ಟಿಗೆಯನ್ನು ಉಳಿಸಿ ಜೋಪಾನವಾಗಿ ಕಾಪಾಡು. ಮುಂದೆ ನಿನ್ನ ಮಕ್ಕಳು ಇದನ್ನು ಬಳಸಲು ಉಪಯುಕ್ತವಾಗ್ತದೆ ಅಂತ ಹೇಳ್ತಾನೆ. ಆ ವೃದ್ಧ ತಂದೆ ಹೇಳಿದ ಮಾತುಗಳನ್ನು ಕೇಳಿ ಮಗನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಂದೆಯ ಕ್ಷಮೆ ಕೇಳಿ ಗೌರವದಿಂದ ತಂದೆಯನ್ನು ಮನೆಗೆ ಕರ್ಕೊಂಡೋಗಿ ಕಾಪಾಡ್ತಾನೆ, ನೋಡ್ಕೊಳ್ತಾನೆ. ಈ ಕಥೆನ ಯಾಕೆ ಹೇಳಿದೆ ಅಂದರೆ, ಸ್ನೇಹಿತರೆ, ನಮ್ಮ ಜೊತೆ ವಯಸ್ಸಾದವರು ತುಂಬ ಜನ ಇರ್ತಾರೆ, ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಅವ್ರಿಗೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ. ಆ ರೆಸ್ಪೆಕ್ಟ್ನ ಎಲ್ಲರೂ ಕೊಡೋಕೆ ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ, ಅವರು ಒಂದಲ್ಲ ಒಂದಿನ ನಮ್ಮಂಗೆ ಇದ್ದವ್ರೆ ಮತ್ತು ನಮ್ಮ ಯೋಚನೆಗಳಿಗೆ, ನಮ್ಮ ಒಂದು ಆಸೆಗಳಿಗೆ ಬೆಲೆ ಕೊಟ್ಟವರು. ವಯಸ್ಸಾಗ್ಬಿಡ್ತು ಅಂತ ಹೇಳಿಬಿಟ್ಟು ಅವ್ರನ್ನ ದೂರ ಮಾಡೋದು ಯಾವ ನ್ಯಾಯ ಹೇಳಿ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.